ಚಿತ್ರದುರ್ಗದ ಓಬವ್ವ ವೃತ್ತದಲ್ಲಿ ಕಾಶ್ಮೀರದ ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಇನ್ನು ಚಿತ್ರದುರ್ಗ ನಗರದ ಓಬವ್ವ ವೃತ್ತದಲ್ಲಿ ಬುಧವಾರ ಮಧ್ಯಾಹ್ನ 12 ಗಂಟೆಗೆ ಚಿತ್ರದುರ್ಗ ಜಿಲ್ಲೆಯ ಅರೆಸೇನೆ ಮಾಜಿ ಯೋಧರ ಸಂಘ ಇವರ ವತಿಯಿಂದ ಜಮ್ಮು ಕಾಶ್ಮೀರದಲ್ಲಿ ಹುತಾತ್ಮರಾದ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ದು, ಕೈನಲ್ಲಿ ಕೇಸರಿ ಬಿಳಿ ಹಸಿರು ಬಾವುಟ ಹಿಡಿದು ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆಗಳನ್ನು ಕೂಗಿ ಮೌನಾಚರಣೆ ಸಲ್ಲಿಸುವ ಮೂಲಕ ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಲಿಂಗರಾಜು, ಉಪಾಧ್ಯಕ್ಷರಾದ ಜಯಣ್ಣ, ಪ್ರಧಾನ ಕಾರ್ಯದರ್ಶಿ ರವಿಶಂಕರ್, ಖಜಾಂಚಿ ಮಂಜುನಾಥ್, ಸಂಘಟನಾ ಕಾರ್ಯದರ್ಶಿ ಶಿವಕುಮಾರ್ ಮತ್ತು ಸಂಘದ ಸದಸ್ಯರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ಫೆಬ್ರವರಿ 14ನೇ ಸಮಯ 3 ಗಂಟೆ ಆಗಿರ್ಬೋದು. ಆ ಸಮಯದಲ್ಲಿ ಒಂದು ಭಯಂಕರವಾದ ಒಂದು ಪುಲ್ವಾಮಾ ಅಂತ ಜಾಗದಲ್ಲಿ ರೋಡಲ್ಲಿ ನಮ್ಮ ಕೇಂದ್ರೀಯ ರಿಸರ್ವ್ ಪೊಲೀಸ್ ಬಲ್ ಮೇಲೆ ಕಾಲುವೆ ಮೇಲೆ ಅಟ್ಯಾಕ್ ಆಗುತ್ತೆ. ಒಂದು ನಿಮಿಷ ಇದು ಮಾಡೋದ ನಿಮಿಷ ಇದು ಮಾಡ್ರಿ. ಒಂದು ನಿಮಿಷ 1 2 3 ओके. बोलो भारत माता की जय. भारत माता की जय. वंदे मातरम. वंदे मातरम. वंदे मातरम. ಚಿತ್ರದುರ್ಗ ಜಿಲ್ಲಾ ಅರಸೇನಾ ಮಾಜಿ ಯೋಧರ ಸಂಘದ ಅಧ್ಯಕ್ಷರು. ಇವರು ಖಜಾಂಚಿ, ನಾನು ಖಜಾಂಚಿ, ಅವರು ರವಿಶಂಕರ್ ಅಂತ.